ಮಗನನ್ನ ಲೋಕಸಮರ ಕಣಕ್ಕಿಳಿಸುವುದಕ್ಕೆ ಸಿಎಂ ಹಿಂದೇಟ್ ಹಾಕ್ತಾ ಇದ್ದಾರಾ? ಯತೀಂದ್ರ ಸ್ಪರ್ಧೆ ವಿಚಾರದಲ್ಲಿ ಸಿಎಂ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಮುಳ್ಳಾಗುತ್ತೆ, ರಿಸ್ಕ್ ಬೇಡ ಅಂತ ಸಿದ್ದರಾಮಯ್ಯ ಚಿಂತನೆ ಮಾಡ್ತಾ ಇದ್ದಾರಂತೆ. ಈ ಬಾರಿ ಮೈಸೂರು ಕ್ಷೇತ್ರದಿಂದ ಯತೀಂದ್ರ ಸ್ಪರ್ಧೆ ಬೇಡ ಅಂತ ಹೇಳಿದ್ದಾರಂತೆ. ಅಂದುಕೊಂಡ ರೀತಿ ಇಲ್ಲ ಅಂತ ಆಪ್ತರ ಬಳಿ ಸಿಎಂ ಚರ್ಚೆ ನಡೆಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಆದ ರೀತಿ ಮಗನಿಗೂ ಕೂಡ ಆಗುವಂತ ಆತಂಕ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಇಲ್ದಿದ್ರೆ ಗೆಲುವಿನ ಚಾನ್ಸ್ ಇರ್ತಾ ಇತ್ತು. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಈ ಸಂದರ್ಭದಲ್ಲಿ ಗೆಲ್ಲುವಂತಹ ಚಾನ್ಸ್ ಕಮ್ಮಿ ಇದೆ. ಇದೀಗ ರಿಸ್ಕ್ ಬೇಡ ಅಂತ ಆಪ್ತರ ಬಳಿ ಸಿಎಂ ಹೇಳ್ಕೊಂಡಿದ್ದಾರಂತೆ. ಆಪ್ತರ ಬಳಿ ಚರ್ಚೆ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಮಗನನ್ನ ಲೋಕಸಭೆ ಚುನಾವಣೆಗೆ ಕಣಕ್ಕಿಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಿಂದೇಟ್ ಹಾಕ್ತಾ ಇದ್ದಾರಂತೆ. ಯಾಕಂತಂದ್ರೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಆಗಿರೋದ್ರಿಂದಾಗಿ ಇಲ್ಲಿ ಗೆಲುವು ಸ್ವಲ್ಪ ಕಷ್ಟ ಇದೆ. ಆ ಕಾರಣದಿಂದಾಗಿ ಸ್ಪರ್ಧೆ ಬೇಡ ಅಂತ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ. ಯತೀಂದ್ರ ಸ್ಪರ್ಧೆ ವಿಚಾರದಲ್ಲಿ ಸಿಎಂ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಮುಳ್ಳಾಗುತ್ತೆ, ಈ ಸಂದರ್ಭದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿದ್ದಾರಂತೆ. ಈ ಬಾರಿ ಮೈಸೂರು ಕ್ಷೇತ್ರದಿಂದ ಯತೀಂದ್ರ ಸ್ಪರ್ಧೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಯತೀಂದ್ರ ಮೈಸೂರಿನಲ್ಲಿ ಸ್ಪರ್ಧೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಅಲ್ಲಿನ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ? ಶಮಂತ್, ನಾವು ಈ ಹಿಂದೆ ಕೂಡ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಯಾಕಂದರೆ ಅವರು ಒಂದು ರೀತಿಯಲ್ಲಿ ಸರ್ವೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದರು ಸಿಎಂ. ಯಾಕಂದರೆ ಮಗನ ಭವಿಷ್ಯ ಸಾಕಷ್ಟು ಅವರು ನಿರೀಕ್ಷೆ ಇಟ್ಕೊಂಡಿದ್ರು. ಮೈಸೂರು ಕಣದಿಂದ ಇಳಿಸಬೇಕು ಲೋಕಸಭಾ ಚುನಾವಣೆಗೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕಸರತ್ತನ್ನು ಮಾಡ್ತಾಯಿದ್ರು. ಆದರೆ ಎಲ್ಲ ಆಪ್ತರು ಒಂದು ರೀತಿಯಲ್ಲಿ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ನಿಲ್ಲಿಸುವುದು ಸರಿ ಇಲ್ಲ ಅನ್ನುವಂಥದ್ದು. ಆ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಅವರು ಸ್ಪರ್ಧೆಯಿಂದ ಹಿಂದೇಟು ಹಾಕಕ್ಕೆ ಮುಂದಾಗಿರುವಂಥದ್ದು. ಯಾಕೆಂದರೆ ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಒಂದು ಸಾಕಷ್ಟು ಸೂಕ್ಷ್ಮವಾಗಿ ಇಡ್ತಾ ಇರುವಂಥದ್ದು. ಯಾಕಂದ್ರೆ ರಾಜಕೀಯವಾಗಿ ಅವರ ಭವಿಷ್ಯವನ್ನು ರೂಪಿಸಬೇಕಾದಂಥದ್ದು. ಒಂದು ರೀತಿಯಲ್ಲಿ ಈ ಚುನಾವಣೆ ಏನಾದರೂ ಸೋತ್ರೆ ಅವರಿಗೆ ಒಂದು ರೀತಿಯಲ್ಲಿ ಅಪಮಾನ ಆಗುತ್ತೆ. ಯಾಕಂದರೆ ಸಿಎಂ ಅವರ ಪುತ್ರನೇ ಸೋತ್ರೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಬೇರೆ ರೀತಿಯಾದಂಥ ಸಂದೇಶಕ್ಕೂ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ವಿಚಾರವಾಗಿ ಒಂದು ರೀತಿಯಲ್ಲಿ ಜಾಣ ನಡೆಯನ್ನ ಅನುಸರಿಸ್ತಾ ಇರುವಂಥದ್ದು. ಯಾಕಂದರೆ ಈ ಬಗ್ಗೆ ಯತೀಂದ್ರ ಅವರು ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಬಳಿ ಹೇಳ್ಕೊಂಡಿದ್ದಾರೆ. ಆದರೆ ಸಿಎಂ ಈ ವಿಚಾರವಾಗಿ ಒಂದು ರೀತಿಯಲ್ಲಿ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಯಾಕಂದರೆ ಎಲ್ಲೋ ಮಗನ ಭವಿಷ್ಯ ಒಡ್ತಾ ಬೀಳುತ್ತೆ. ಯಾಕಂದ್ರೆ ಚುನಾವಣೆಯಲ್ಲಿ ಏನಾದರೂ ಸೋತ್ರೆ ಮಗನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ತಮ್ಮ ಪುತ್ರನನ್ನ ಮಂಡ್ಯದಿಂದ ಕಣಕ್ಕಿಳಿಸಿದ್ರು. ಆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಹಿಂದೇಟಾಗಿತ್ತು. ಅದೇ ರೀತಿಯಾದಂಥ ಪರಿಸ್ಥಿತಿ ಏನಾದರೂ ತಮ್ಮ ಮಗನಿಗೂ ಬಂದ್ಬಿಡ್ತಾ ಅನ್ನುವಂಥದ್ದು ದೊಡ್ಡ ಚಿಂತೆ ಆಗಿರುವಂಥದ್ದು. ಶಮಂತ್, ಧನ್ಯವಾದ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗಾಗಿ.